AudioJungle. ದೇವಸ್ಥಾನದಲ್ಲಿ 1 ತಿಂಗಳಿಂದ ಅರ್ಚಕರಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಈ ದೇವಾಲಯದಲ್ಲಿ ಯಾವುದೇ ರೀತಿ ಲೋಪದೋಷಗಳಿದ್ದರೂ ಕೂಡ ಪರಿಹಾರ ಆಗಿ ತಮಗೆ ಒಳ್ಳೆ ಕಾರ್ಯಗಳು ದೊರೆಯುತ್ತದೆ. ದಯವಿಟ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂತ ನಾವು ಹಾಗೂ ನಮ್ಮ ಮಗ ಭರತ್ ಆರಾಧ್ಯರು ಕೇಳ್ಕೊತೀವಿ. ನಮಸ್ಕಾರ, ನನ್ನ ಹೆಸರು ಭರತ್ ಆರಾಧ್ಯ ಅಂದ್ಬಿಟ್ಟು ನಾನು 7 ವರ್ಷದಿಂದ ಪೌರೋಹಿತ್ಯ, ಜ್ಯೋತಿಷ್ಯ, ವಾಸ್ತು ಹಾಗೂ ಕೌಡೆಯಶಾಸ್ತ್ರ ಇನ್ನಿತರ ಶಾಸ್ತ್ರಗಳನ್ನು ದೇವಾಲಯ ಅಂದರೆ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಮತ್ತು ಶರ್ಮಾತ್ಮ ದೇವಸ್ಥಾನದಲ್ಲಿ ನಾನು ಪೌರೋಹಿತ್ಯ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ 1 ತಿಂಗಳಿಂದ ನಾನು ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಮೆಜೆಸ್ಟಿಕ್ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದರ ಪಕ್ಕದಲ್ಲೇ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಇದೆ. ಆ ದೇವಾಲಯದಲ್ಲಿ ಪ್ರಧಾನ ಅರ್ಚಕನಾಗಿ ನಾನು ವೃತ್ತಿಯನ್ನು ಮಾಡ್ತಿದ್ದೇನೆ. ಇವತ್ತಿನ ದಿವಸ ಬಂದು ನಾಗರ ಪಂಚಮಿ. ಈ ನಾಗರ ಪಂಚಮಿಯಲ್ಲಿ ವಿಶೇಷತೆ ಏನು ಅಂದರೆ, ಯಾರಿಗೆ ನಾಗದೋಷಗಳಿರ್ತದೆ, ಚರ್ಮರೋಗ ಬಾಧೆಗಳಿರ್ತದೆ, ಅವರು ಈ ನಾಗರ ಪಂಚಮಿಯಲ್ಲಿ ಪೂಜೆ ಮಾಡೋದ್ರಿಂದ ಏನಾಯ್ತದೆ, ಅವರಿಗೆ ನಾಗರ ದೋಷ ಅನ್ನೋದು ಪರಿಪೂರ್ಣವಾಗಿ ಕಮ್ಮಿ ಆಗಲಿಲ್ಲ ಅನ್ನೋ ಒಂದು 40% ಅಥವಾ 60% ಅವರಿಗೆ ಕಮ್ಮಿ ಚರ್ಮರೋಗ ಬಾಧೆಗಳು, ಯಾವುದೇ ಥರ ಅವರಿಗೆ ಮಾಟ ಮಂತ್ರ ದೋಷಗಳಿದ್ದು ನಿವಾರಣೆ ಆಗಿ ಸುಲಭವಾಗಿ ಅವರ ಕಾರ್ಯದಲ್ಲಿ ಯಶಸ್ಸನ್ನು ತಂದುಕೊಡ್ತದೆ. ನಮ್ಮ ಈ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ 25 ವರ್ಷದಿಂದ ದೇವಾಲಯದ ಎಲ್ಲ ಸದಸ್ಯರು, ಕಮಿಟಿ ವರ್ಗದವರು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಬೆಳಗ್ಗೆಯಿಂದ ರುದ್ರಾಭಿಷೇಕಗಳು, ಹಾಗೆ ಹೋಮ ಹವನಗಳು, ಕಲಶ ಪೂಜೆಗಳು, ಗಣಹೋಮ, ನವರಶಾಂತಿ, ಮೃತ್ಯುಂಜಯ, ಆಯುಷ್ಯ ಹೋಮ, ನಾಗ ಪರಿವಾರ, ಮೂಲ ದೇವರ ಹೋಮಗಳು ಸಮಾಪ್ತಿಯಾಗಿ ಈಗ ಅನ್ನದಾನ ಅಂದರೆ 2000 ಜನಕ್ಕೆ ಒಬ್ಬಟ್ಟಿನ ಊಟವನ್ನು ದೇವಾಲಯದ ವತಿಯಿಂದ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ನಾಗರ ಪಂಚಮಿ ಎಂದು ದೇವಾಲಯದಲ್ಲಿ ವಿಜೃಂಭಣೆಯಿಂದ 25 ವರ್ಷದಿಂದ ಕೂಡ ಪ್ರತಿಯೊಬ್ಬ ಸದಸ್ಯರು, ದೇವಾಲಯದ ಸದಸ್ಯರು ಹಮ್ಮಿಕೊಳ್ತಾ ಬಂದಿದ್ದಾರೆ. ನನ್ನ ಹೆಸರು ಗೋವಿಂದರಾಜು ಅಂತ. ಇಲ್ಲಿ ನಮ್ಮ ಸ್ನೇಹಿತರು ಹುಡುಗರು ಅವಾಗೆಲ್ಲ 25 ವರ್ಷದ ಮುಂಚೆ ನಾಗೇಶ, ಸುನೀಲ, ಪುನೀತು, ಅಶ್ವಿನಿ, ನಾಗೇಶ, ಅಶ್ವಿನಿ, ಸನ್ನಿ ಅನ್ನೋ ತುಂಬ ಜನ ಇದ್ದಾರೆ ಹುಡುಗರು. ಇವರು ಇದ್ರ ದೇವಸ್ಥಾನದ ಮಾಲೀಕರು ಇವರು ಶ್ರೀಧರ್ ಅವರು ಅಂತ. ಇದು ಒಂದು ಸುಮಾರು 400 ವರ್ಷದ್ದು 500 ವರ್ಷದ್ದು ನಾಗರಿಕಲ್ಲು. ಅದನ್ನು ನಾವಿಲ್ಲಿ ಕಸ ತುಂಬ್ಕೊಂಡಿತ್ತಲ್ಲ ಅಂತ ಕ್ಲೀನ್ ಮಾಡಿ ಒಂದು 10 ಲಾರಿ ಮಣ್ಣು ತೆಗೆದು ಸುಮಾರು ಒಂದು 10 ಲಾರಿ ಮಣ್ಣು 101 ನಾಗರಿಕಲ್ಲು ಸಿಕ್ತಿಲ್ಲಿ. ಅದರಿಂದ ನಮ್ಮ ಹುಡುಗರಿಗೆಲ್ಲ ಯಾರಿಗೂ ಏನು ತೊಂದರೆ ಆಗಿಲ್ಲ ಅಂತ ಪ್ರತಿ ವರ್ಷನೂ ನಾಗರ ಪಂಚಮಿ ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟು ಜನಕ್ಕೆ? ಇವತ್ತು ಒಂದು 2,500 ಜನ ಅನ್ನದಾನ ಊಟ ಮಾಡ್ತಾರೆ. ಸುಮಾರು 25 ವರ್ಷದಿಂದ ಕಾರ್ಯಕ್ರಮ ನಡ್ಕೊಂಡು ನಾನೊಬ್ಬ ಮಾತಾಡೋಕ್ಕಾಗಲ್ಲ. ಇಲ್ಲಿ ಸುಮಾರು ಜನ ಸೇರಿ ಈ ದೇವಸ್ಥಾನಕ್ಕೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಬರುತ್ತೆ, ಯಾವ ರೀತಿ ಹೋಗ್ತಾ ಭಗವಂತನಿಗೆ ಗೊತ್ತಿಲ್ಲ. ಸುಮಾರು ಒಂದು 2,500-3 ಸಾವಿರ ಜನವರೆಗೂ ಊಟ ನಡೀತಿದೆ ನಾಗರ ಪಂಚಮಿ. ಸುಮಾರು ಒಂದು 25 ವರ್ಷದ ಮುಂಗಡೆ ತುಂಬ ಪಾಳು ಬೀಸಬೇಕಿದ್ರು ಎಲ್ಲ. ಈ ಬೇರೆ ಹುಡುಗರೆಲ್ಲ ಸೇರಿಬಿಟ್ಟು ಈ ದೇವಸ್ಥಾನ ಕಟ್ಟಬೇಕು ಅಂದ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಜೀವನೋದ್ಧಾರ ಮಾಡಬೇಕು ಅಂದ್ಬಿಟ್ಟೆಲ್ಲ ಮನಸ್ಸು ಮಾಡಿ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಒಬ್ಬೊಬ್ಬರು ಒಂದು ದೇವಸ್ಥಾನ ಸ್ಥಾಪನೆ ಮಾಡಬೇಕು, ಯಾರ್ಯಾರ ಕೈಯಿಂದ ಏನೇನಾಗುತ್ತೆ ಅಂತ ಅವರು ಅನೌನ್ಸ್ ಮಾಡಿ ಎಲ್ಲ ವಾಲಂಟಿಯರ್ಸ್ ಆಗಿ ಬಂದಿದ್ದವರು ಅವ್ರವ್ರ ಕಡೆಯಿಂದನೂ ಬಂದು ತುಂಬ ಇವತ್ತು ದೇವಸ್ಥಾನಕ್ಕೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ ಸರ್.